ಪ್ರತಿಯೊಬ್ಬರ ಬದುಕಿನಲ್ಲಿಯೂ ಗುರು ಇಲ್ಲದೆ ಏನೂ ಸಾಧ್ಯವಿಲ್ಲ. ಗುರು ಎಂದರೆ ಅಜ್ಞಾನವೆಂಬ ಕತ್ತಲೆಯಿಂದ ಬೆಳಕಿನೆಡೆಗೆ ಕೊಂಡೊಯ್ಯುವ ಮಹಾನ್ ಬೆಳಕು. ಅಂತಹ ಮಹಾನ್ ಬೆಳಕು ಚನ್ನಗಿರಿ ತಾಲೂಕಿನ ಸಾಗರಪೇಟೆಯ ಸರ್ಕಾರಿ ಉರ್ದು ಕಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕ ಫಾರೂಕ್ ಅಹಮದ್ ಖಾನ್. ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಸಾಗರಪೇಟೆಯ ಸರ್ಕಾರಿ ಉರ್ದು ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಮುಖ್ಯ ಶಿಕ್ಷಕರಾದ ಶ್ರೀ ಫಾರೂಕ್ ಅಹಮದ್ ಖಾನ್ ಸದರಿ ಶಾಲೆಯಲ್ಲಿ ಸುಮಾರು 26 ವರ್ಷಗಳಿಂದ ಕರ್ತವ್ಯ ನಿರ್ವಹಿಸುತ್ತಿದ್ದು, ಇವರು ಶಾಲೆಯ ಮಕ್ಕಳ ಶೈಕ್ಷಣಿಕ ಪ್ರಗತಿ ಹಾಗೂ ಶಾಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಿ ಶಾಲೆಯ ಮಕ್ಕಳ ದಾಖಲಾತಿ ಮತ್ತು ಹಾಜರಾತಿಯನ್ನು ಹೆಚ್ಚಿಸಲು ಹಲವಾರು ಯೋಜನೆಗಳನ್ನು ರೂಪಿಸಿ ಶ್ರಮ ವಹಿಸಿದ್ದಾರೆ. ಮಕ್ಕಳಿಗೆ ಶಾಲೆಗೆ ಕರೆತರಲು ಸ್ವಂತ ಖರ್ಚಿನಲ್ಲಿ ಒಂದು ವ್ಯಾನ್ ಅನ್ನು ಕೂಡ ಉಚಿತವಾಗಿ ವ್ಯವಸ್ಥೆ ಮಾಡಿದ್ದಾರೆ. ಮಕ್ಕಳಿಗೆ ಕುಳಿತುಕೊಳ್ಳಲು ಪೀಠೋಪಕರಣಗಳ ವ್ಯವಸ್ಥೆ ಮಾಡಿದ್ದು, ಶಾಲೆಗೆ ಕಂಪ್ಯೂಟರ್ ಶಿಕ್ಷಣ ಕಲಿಸಲು ಕಂಪ್ಯೂಟರ್ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಶಾಲೆಯಲ್ಲಿ ಸುರಕ್ಷತಾ ದೃಷ್ಟಿಯಿಂದ ತರಗತಿಗಳಲ್ಲಿ ಸಿಸಿಟಿವಿಯನ್ನು ಕೂಡ ಅಳವಡಿಸಿದ್ದು, ಮಕ್ಕಳಿಗೆ ಶಿಸ್ತುಬದ್ಧವಾಗಿ ತರಗತಿಗಳನ್ನು ನಡೆಸುತ್ತಾ ಬರುತ್ತಿದ್ದಾರೆ. ಇವರ ಈ ಶ್ರಮಕ್ಕೆ ಶಾಲೆಯ ಎಸ್ಡಿಎಂಸಿ ಸಮಿತಿಯವರು ಶ್ಲಾಘನೆ ಕೂಡ ವ್ಯಕ್ತಪಡಿಸಿದ್ದಾರೆ. ಇವರ ಸೇವೆಯನ್ನ ಶಾಲಾ ಶಿಕ್ಷಣ ಇಲಾಖೆ ಹಾಗೂ ಜಿಲ್ಲಾಡಳಿತದ ವತಿಯಿಂದ 2022ರಲ್ಲಿ ದಾವಣಗೆರೆ ಜಿಲ್ಲೆಯಿಂದ ಉತ್ತಮ ಶಿಕ್ಷಣ ಪ್ರಶಸ್ತಿಯನ್ನ ಕೂಡ ಮಾಡಿದ್ದಾರೆ. ಇವರ ಈ ಶ್ರಮಕ್ಕೆ ಶಾಲೆಯ ಎಸ್ಡಿಎಂಸಿ ಸಮಿತಿಯವರು ಶ್ಲಾಘನೆಯನ್ನ ಕೂಡ ವ್ಯಕ್ತಪಡಿಸಿದ್ದು, ಇವರ ಈ ಸೇವೆಯನ್ನ ಶಾಲಾ ಶಿಕ್ಷಣ ಇಲಾಖೆ ಹಾಗೂ ಜಿಲ್ಲಾಡಳಿತದ ವತಿಯಿಂದ 2022ರಲ್ಲಿ ದಾವಣಗೆರೆ ಜಿಲ್ಲೆಯ ಉತ್ತಮ ಶಿಕ್ಷಕ ಪ್ರಶಸ್ತಿ ಪ್ರದಾನ ಕೂಡ ಮಾಡಿದ್ದಾರೆ. ದಾವಣಗೆರೆ ಜಿಲ್ಲಾ ಶಾಲಾ ಶಿಕ್ಷಣ ಇಲಾಖೆಯವರು ಇವರಿಗೆ ರಾಜ್ಯ ಉತ್ತಮ ಶಿಕ್ಷಣ ಪ್ರಶಸ್ತಿಗೆ 2024ರಲ್ಲಿ ಶಿಫಾರಸು ಮಾಡಿದ್ದು, ಇವರ ಸೇವೆಯನ್ನ ಪರಿಗಣಿಸಿ ಕರ್ನಾಟಕ ರಾಜ್ಯ ಶೈಕ್ಷಣಿಕ ಪ್ರಶಸ್ತಿ ಬೆಂಗಳೂರು ಇವರು ರಾಜ್ಯ ಕಿರಿಯ ಪ್ರಾಥಮಿಕ ಶಾಲೆ ಶ್ರೇಣಿಯಲ್ಲಿ ರಾಜ್ಯ ಉತ್ತಮ ಮುಖ್ಯ ಶಿಕ್ಷಕ ಪ್ರಶಸ್ತಿಯನ್ನ ನಿವೃತ್ತ ಲೋಕಾಯುಕ್ತ ನ್ಯಾಯಮೂರ್ತಿಯಾದಂಥ ಶ್ರೀ ಸಂತೋಷ್ ಹೆಗ್ಡೆಯವರ ಅಧ್ಯಕ್ಷತೆಯಲ್ಲಿ ಪ್ರದಾನ ಮಾಡಲಾಯಿತು. ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್, AB ನ್ಯೂಸ್ ಕನ್ನಡ, ಚನ್ನಗಿರಿ. ನಮಸ್ಕಾರ, ನಾನು ಫಾರೂಕ್ ಅಹಮದ್ ಖಾನ್, ಮುಖ್ಯ ಶಿಕ್ಷಕರು, ಸರ್ಕಾರಿ ಉರ್ದು ಕಿರಿಯ ಪ್ರಾಥಮಿಕ ಶಾಲೆ ಸಾಗರಪೇಟೆ, ಚನ್ನಗಿರಿ ತಾಲೂಕು. ನಾನು ಸುಮಾರು 26 ವರ್ಷದಿಂದ ಶಿಕ್ಷಕ ವೃತ್ತಿಯನ್ನು ಮಾಡುತ್ತಿದ್ದೇನೆ. ಮೊದಲಿಗೆ ನಾನು 1998ರಲ್ಲಿ 2 ವರ್ಷ ಶಿಕಾರಿಪುರ ತಾಲೂಕಿನಲ್ಲಿ ಕೆಲಸ ನಿರ್ವಹಿಸಿದ್ದೆ. ತದನಂತರ ಬಸವಾಪಟ್ಟಣದಲ್ಲಿ 10 ವರ್ಷ ಸರ್ವಿಸ್ ಸಲ್ಲಿಸಿದ್ದೇನೆ. ಆಮೇಲೆ 2 ವರ್ಷ ಹರ್ಲಿಪುರ ಶಾಲೆ, 4 ವರ್ಷ CRP ಆಗಿ ಕೆಲಸವನ್ನು ನಿರ್ವಹಿಸಿದ್ದೇನೆ. ಈಗ ಈ ಶಾಲೆಗೆ ಬಂದು 7 ವರ್ಷ ಆಯಿತು. ಸದರಿ ಶಾಲೆಗೆ ಬಂದಾಗ ನಾನು ಈ ಶಾಲೆಯಲ್ಲಿ 14 ಮಕ್ಕಳು ಇದ್ದರು. ನಾನು ಈ ಶಾಲೆಯ 14 ಮಕ್ಕಳಿದ್ದಾರೆ, ದಾಖಲಾತಿ ಹೆಚ್ಚಿಗೆ ಮಾಡಬೇಕಂತ ನಾನು ಪ್ರಯತ್ನ ಪಟ್ಟೆ. ನನ್ನ ಸತತ ಪ್ರಯತ್ನ, ಊರಿನ ಗ್ರಾಮಸ್ಥರ ಸಹಕಾರ, ಈ ಊರಿನ ಯುವಕರ ಸಹಕಾರ, ಇಲಾಖೆಯ ಸಹಕಾರ, ಇವರ ನೆರವಿನೊಂದಿಗೆ ಈಗ ನನ್ನ ಶಾಲೆಯಲ್ಲಿ 55 ಮಕ್ಕಳಿದ್ದಾರೆ. LKG UKGನಲ್ಲಿ 25 ಮಕ್ಕಳಿದ್ದಾರೆ. ನನ್ನ ಶಾಲೆ ಈಗ ಸುತ್ತಮುತ್ತಲಿನ ಹಳ್ಳಿಗಳಿಂದ 5-6 ಹಳ್ಳಿಗಳಿಂದ ಈ ಶಾಲೆಗೆ ಮಕ್ಕಳು ಬರ್ತಾ ಇದ್ದಾರೆ. ನಾನು ಮಕ್ಕಳಿಗೆ ಬೇರೆ ಊರಿಂದ ಹಳ್ಳಿಗಳಿಂದ ಕರೆದೊಯ್ಯಲು ವ್ಯಾನಿನ ವಾಹನದ ವ್ಯವಸ್ಥೆಯನ್ನು ಮಾಡಿರುತ್ತೇನೆ. ಈ ನನ್ನ ಸಾಧನೆಯನ್ನು ನೋಡಿ ನನಗೆ ಈ ಹಿಂದೆ 2022ರಲ್ಲಿ ದಾವಣಗೆರೆ ಜಿಲ್ಲಾ ಉತ್ತಮ ಮಟ್ಟದ ಶಿಕ್ಷಕ ಪ್ರಶಸ್ತಿಯನ್ನು ನೀಡಿರುತ್ತಾರೆ. ಈಗ 24 ಸೆಪ್ಟೆಂಬರ್ 2024ರಂದು ಬೆಂಗಳೂರಲ್ಲಿ